welcome to Global Online University. Friends, I am Bahubali Desai. In this video, we are going to discuss some important MCQs on teaching aptitude for upcoming KSET examination. Okay, KSET examination is going to held on 27 September 2020. Okay, and for this KSET examination 2020, we are providing you 20 mock test series only at rupees 299. Okay, and these 20 mock tests are very helpful to boost your preparation. Okay, this is the right time to give mock tests. And one more thing, these 20 mock tests are available in Kannada language also. Okay, many of you have requested us to provide mock tests in Kannada also. ಆದ್ದರಿಂದ ಇಲ್ಲಿ ಈ ಮಾಕ್ ಟೆಸ್ಟ್ ಸಿರೀಸ್ಗಳು ನಿಮಗೆ ಕನ್ನಡದಲ್ಲಿಯೂ ಕೂಡ ಸಿಗ್ತವೆ. ಕನ್ನಡದಲ್ಲಿಯೂ ಪ್ರಶ್ನೆಗಳು, ಆಪ್ಷನ್ಗಳು, ಎಕ್ಸ್ಪ್ಲನೇಷನ್ ಎಲ್ಲವೂ ಕೂಡ ಕನ್ನಡದಲ್ಲಿಯೂ ಕೂಡ ಇರ್ತದೆ. ಅದೇ ರೀತಿ ಈ ಮಾಕ್ ಟೆಸ್ಟ್ಗೆ ಸೇರಲು ನೀವು ಇಲ್ಲಿ 8179138413 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಈ ನಮ್ಮ 20 ಮಾಕ್ ಟೆಸ್ಟ್ ಸಿರೀಸ್ಗಳಿಗೆ ಸೇರಿಕೊಳ್ಬೋದು. ಅದೇ ರೀತಿ ಇಲ್ಲಿ ನೀವು ಪ್ರತಿಯೊಂದು ಟೆಸ್ಟನ್ನು ನೀಡಿದ ನಂತರ ವ್ಯೂ ಸ್ಕೋರ್ ಮೇಲೆ ಹೋಗಿ ನೀವು ನಿಮ್ಮ ಫೀಡ್ಬ್ಯಾಕನ್ನು ಕೂಡ ನಿಮ್ಮ ಇಮೇಲ್ಗೆ ಪಡಿಬೋದು. ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಡಿಸ್ಕಷನ್ ಕೂಡ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಈ ವಾಟ್ಸಪ್ ಗ್ರೂಪ್ನಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಟೀಮ್ನೊಂದಿಗೆ ನೀವು ಡಿಸ್ಕಷನ್ ಕೂಡ ಮಾಡ್ಬೋದು. ಓಕೆ, ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಲೆವೆಲ್ ಆಫ್ ಟೀಚಿಂಗ್ ಲರ್ನಿಂಗ್? Option A, differentiation level. Option B, memory level. Option C, reflective level. Option D, understanding level. ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಮಟ್ಟವಲ್ಲ? ಓಕೆ, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ದ ಯಾವುದು ಒಂದು ಲೆವೆಲ್ ಅಲ್ಲ, ಇದರಲ್ಲಿ ಕಲಿಕೆಯ ಮಟ್ಟ ಅಲ್ಲ. ಓಕೆ, ಈ ಮೂರು ಲೆವೆಲ್ಗಳನ್ನು ನೀವು ಇಂಗ್ಲೀಷ್ನಲ್ಲಿ ನೆನಪಿಡೋದು ಒಳ್ಳೆಯದು. ಮೊದಲನೇದು ಡಿಫ್ರೆನ್ಷಿಯೇಷನ್ ಲೆವೆಲ್, ಮೆಮೊರಿ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಓಕೆ, ಮೆಮೊರಿ ಲೆವೆಲ್ ಅಂದರೆ ಮೆಮೊರಿ ಮಟ್ಟ, ರಿಫ್ಲೆಕ್ಟಿವ್ ಲೆವೆಲ್ ಅಂತಂದರೆ ಪ್ರತಿಫಲ ಮಟ್ಟ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತಂದರೆ ಅರ್ಥ ಮಾಡಿಕೊಳ್ಳುವ ಒಂದು ಮಟ್ಟ. ಓಕೆ, ಇದರಲ್ಲಿ ಯಾವುದು ಕಲಿಕೆಯ ಮಟ್ಟವಲ್ಲ, ವಿಚ್ ಈಸ್ ನಾಟ್ ದಿ ಲೆವೆಲ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಓಕೆ, the right answer is option A, differentiation level is not the teaching level. Okay, ಇಲ್ಲಿ ವ್ಯತ್ಯಾಸ ಮಟ್ಟ ಎಂಬುದಿದೆಲ್ಲ ಇದು ಕಲಿಕೆಯ ಮಟ್ಟ ಅಲ್ಲ. ಇವು ಮೂರು ಕೂಡ ಮೆಮೊರಿ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ದೀಸ್ ಆರ್ ದಿ 3 levels of teaching. ಓಕೆ, ಸೊ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆದ್ದರಿಂದ ಆಪ್ಷನ್ ಎ ವ್ಯತ್ಯಾಸ ಮಟ್ಟ ಎಂಬುದು ಸರಿಯಾದ ಉತ್ತರವಾಗಿದೆ. ಸೊ ಆಸ್ ಯು ಆಲ್ ನೋ, ದೇರ್ ಆರ್ 3 levels ಆರ್ ದೇರ್. ದ ಫಸ್ಟ್ ಒನ್ ಈಸ್ memory level teaching, second one is understanding level of teaching, and the third one is reflective level of teaching. Okay, memory level of teaching, it is known as the least thoughtful. Understanding level is known as the thoughtful level of teaching, and reflective level is known as the most thoughtful level of teaching. Okay, memory level, it promotes rote learning. Here students are playing passive role, only teacher is playing active role. In understanding level, both teacher and students are playing active role. Students are trying to understand the information which is given by the teacher. In reflective level, students are acting on this. Okay, they will be given a problem and they have to work on it. ಓಕೆ, ಇವು ಮೂರು ಕೂಡ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮತ್ತು ರಿಫ್ಲೆಕ್ಟಿವ್ ಲೆವೆಲ್ ಮೂರು ಕೂಡ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ನ 3 ಲೆವೆಲ್ಗಳಾಗಿವೆ. ಮೆಮೊರಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಕೇವಲ ಕಂಠಪಾಠ ಮಾಡುವುದರ ಮೂಲಕ ಕಲಿತಾರೆ. ಇಲ್ಲಿ ವಿದ್ಯಾರ್ಥಿಗಳು ಆ್ಯಕ್ಟಿವ್ ರೋಲನ್ನು ಪ್ಲೇ ಮಾಡೋದಿಲ್ಲ. ಇಲ್ಲಿ ಟೀಚರ್ ಮಾತ್ರ ಆ್ಯಕ್ಟಿವ್ ರೋಲನ್ನು ಪ್ಲೇ ಮಾಡ್ತಾರೆ, ವಿದ್ಯಾರ್ಥಿಗಳು ಪ್ಯಾಸಿವ್ ಆಗಿ ವರ್ತನೆಯನ್ನು ಮಾಡ್ತಾರೆ. ಆದ್ದರಿಂದ ಇದಕ್ಕೆ ನಾವು ಲೀಸ್ಟ್ ಥಾಟ್ಫುಲ್ ಅಂದರೆ ಕಡಿಮೆ ಮಹತ್ವವನ್ನು ಇದಕ್ಕೆ ನೀಡಲಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ನೀಡುವ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಪಡ್ತಾರೆ. ಆದ್ದರಿಂದ ಇದಕ್ಕೆ ನಾವು ಥಾಟ್ಫುಲ್ ಲೆವೆಲ್ ಅಂತ ಕರಿತೀವಿ. ಮೂರನೇದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ರಿಫ್ಲೆಕ್ಟಿವ್ ಲೆವೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳನ್ನು ನೀಡಲಾಗ್ತದೆ. ಆ ಸಮಸ್ಯೆಗಳ ಮೇಲೆ ವಿದ್ಯಾರ್ಥಿಗಳು ವರ್ಕ್ ಮಾಡಿ ತಮ್ಮದೇ ಆದ ಸೊಲ್ಯೂಷನ್ಗಳನ್ನು ಪಡಿತಾರೆ. ಆದ್ದರಿಂದ ಇದಕ್ಕೆ ನಾವು ಮೋಸ್ಟ್ ಥಾಟ್ಫುಲ್ ಲೆವೆಲ್ ಅಂತ ಕರಿತೀವಿ. ಈ 3 ಲೆವೆಲ್ಗಳನ್ನು ನೀವು ನೆನಪಿನಲ್ಲಿಡಬೇಕು. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Micro teaching is useful to students of option A, primary classes only, option B, junior classes only, option C,
10 plus 2 classes only. Option D, both for primary and higher classes. Okay, ಮೈಕ್ರೋ ಬೋಧನೆ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿದೆ. ಪ್ರೈಮರಿ ಕ್ಲಾಸಸ್ ಓನ್ಲಿ, ಜೂನಿಯರ್ ಕ್ಲಾಸಸ್ ಓನ್ಲಿ. ಆಪ್ಷನ್ ಸಿ 10 ಪ್ಲಸ್ 2 ಕ್ಲಾಸಸ್ ಓನ್ಲಿ. ಉನ್ನತ ಮತ್ತು ಬೋತ್ ಫಾರ್ ಪ್ರೈಮರಿ ಆ್ಯಂಡ್ ಹೈಯರ್ ಕ್ಲಾಸಸ್. ಓಕೆ, ಮೈಕ್ರೋ ಬೋಧನೆ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿದೆ? ಪ್ರಾಥಮಿಕ ತರಗತಿಗಳು, ಕಿರಿಯ ತರಗತಿಗಳು, 10 ಪ್ಲಸ್ 2 ತರಗತಿಗಳು ಮತ್ತು ಪ್ರಾಥಮಿಕ ಮತ್ತು ಉನ್ನತ ವರ್ಗಗಳಿಗೆ. ಫ್ರೆಂಡ್ಸ್, ಈ ಮೈಕ್ರೋ ಟೀಚಿಂಗ್ ಇಟ್ ಈಸ್ ಯೂಸ್ಫುಲ್ ಫಾರ್ 10 ಪ್ಲಸ್ 2 ಸ್ಟೂಡೆಂಟ್ಸ್. 10 ಪ್ಲಸ್ 12ನೇ ತರಗತಿಯ PUC ತರಗತಿಗಳಿಗೆ ಇದು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 10 ಪ್ಲಸ್ 2. And what do you mean by micro teaching? Micro teaching is a teacher training and faculty development technique. Please remember this. Micro teaching is a teacher training and faculty development technique. Okay, here there will be a sessions for teachers. Okay, and there are other teachers. Okay, they will give feedback to the teacher, and teacher is going to perform in front of these some students or peers. Okay, ಈ ರೀತಿ ಮೈಕ್ರೋ ಟೀಚಿಂಗ್ ಎಂಬುದು ಒಂದು ಟೀಚರ್ಗೆ ಟ್ರೈನಿಂಗ್ ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಟೆಕ್ನಿಕ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಯೂನಿವರ್ಸಿಟಿ ವಾಸ್ ದಿ ಪಿಯೋನಿಯರ್ in micro teaching concept started in 1961? Okay, option A Stanford University, option B Oxford University, option C Delhi University, option D JLN University New Delhi. ಓಕೆ, ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯವು 1961ರಲ್ಲಿ ಪ್ರಾರಂಭವಾದ ಸೂಕ್ಷ್ಮ ಬೋಧನಾ ಪರಿಕಲ್ಪನೆಯ ಪ್ರವರ್ತಕವಾಗಿದೆ? ಅಂದರೆ ಮೈಕ್ರೋ ಟೀಚಿಂಗ್ನ ಒಂದು ಪ್ರವರ್ತಕವಾಗಿದೆ. ಆಪ್ಷನ್ ಎ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ದೆಹಲಿ ವಿಶ್ವವಿದ್ಯಾಲಯ, ಆಪ್ಷನ್ ಡಿ JLN ವಿಶ್ವವಿದ್ಯಾಲಯ ನವದೆಹಲಿ, ಜವಾಹರ್ಲಾಲ್ ನೆಹರು. ಓಕೆ, okay, here the right answer is option A Stanford University is the correct answer. Okay, please remember this. Here the right answer is Stanford University. Okay, in 1961 micro teaching has started by Stanford University. ಇಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಸರಿಯಾದ ಉತ್ತರ. Okay, if we go through the Stanford University, it is officially known as the Leland Stanford Junior University. Okay, and please remember it is a private research university in Stanford in California. Okay, it is ranked among top 5 universities in the world. Please remember this. Then the university was founded in the year of 1885 by Leland and Jane Stanford in the memory of only child Leland Stanford Jr. Okay, who had died of typhoid. Okay, typhoid fever at age of 15 the previous year. Okay, Stanford University it is officially known as the Leland Stanford Junior University ಅಂತ ಕರಿತೀವಿ. ಇದು ಒಂದು ಪ್ರೈವೇಟ್ ರಿಸರ್ಚ್ ಯೂನಿವರ್ಸಿಟಿ ಆಗಿದೆ. ಇದು ಕೂಡ ಜಗತ್ತಿನ ಟಾಪ್ 5 ಯೂನಿವರ್ಸಿಟಿಗಳಲ್ಲಿ ಒಂದಾಗಿದೆ. ಇದನ್ನು 1885ರಲ್ಲಿ ಲೇಲ್ಯಾಂಡ್ ಮತ್ತು ಜೇನ್ ಸ್ಟ್ಯಾನ್ಫೋರ್ಡ್ ಎಂಬುವರು ತಮ್ಮ ಒಂದು ಚೈಲ್ಡ್ನ ಒಂದು ನೆನಪಿಗಾಗಿ ಇದನ್ನು ಆರಂಭ ಮಾಡ್ತಾರೆ. ಹಿಯರ್ ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. Okay, a heavy emphasis on measurable outcomes leads to option A rote learning, option B memorization, option C both A and B, option D none of the above. ಅಳೆಯಬಹುದಾದ ಫಲಿತಾಂಶಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತದೆ. ಯಾವುದರಲ್ಲಿ? ರೋಡ್ ಕಲಿಕೆ, ಕಂಠಪಾಠ, ಎ ಮತ್ತು ಬಿ ಎರಡು, ಮೇಲಿನ ಯಾವುದು ಅಲ್ಲ. ಓಕೆ, ಐ ಹೆವಿ ಎಂಫಸೈಸ್ ಆನ್ ಮೆಜರೇಬಲ್ ಔಟ್ಕಮ್ ಲೀಡ್ಸ್ ಟು both A and B means rote learning and also memorization. Okay, heavy emphasis on measurable outcomes will lead to rote learning and also memorization. Okay, ಅಳೆಯಬಹುದಾದ ಫಲಿತಾಂಶಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಅಂದರೆ ರೋಟ್ ಲರ್ನಿಂಗ್ ಮತ್ತು ಮೆಮೊರೈಸೇಷನ್ ಅಲ್ಲಿ ರೋಟ್ ಕಲಿಕೆ ಮತ್ತು ಕಂಠಪಾಠ ಎರಡು. ಸೊ ಎ ಮತ್ತು ಬಿ ಎರಡು ಸರಿಯಾದ ಉತ್ತರ. ಓಕೆ, ವಿ ಯೂಶುವಲಿ ಸೇ ದ್ಯಾಟ್ ನೋ ಟೂ ಸ್ಟೂಡೆಂಟ್ಸ್ ಆರ್ ಅಲೈಕ್. They may differ from each other in terms of option A upbringing and social status, aptitude,
ಆಟಿಟ್ಯೂಡ್, ಆಲ್ ಆಫ್ ದಿ ಅಬೌವ್. ಸಾಮಾನ್ಯವಾಗಿ ಇಬ್ಬರು ವಿದ್ಯಾರ್ಥಿಗಳು ಸಮಾನವಾಗಿ ಇರುವುದಿಲ್ಲ ಎಂದು ನಾವು ಇರುತ್ತೇವೆ. ಅವರು ಪರಸ್ಪರ ಯಾವ ವಿಷಯದಲ್ಲಿ ಭಿನ್ನವಾಗಿರಬಹುದು. ಪಾಲನೆ ಮತ್ತು ಸಾಮಾಜಿಕ ಸ್ಥಾನಮಾನ, ಆಪ್ಟಿಟ್ಯೂಡ್, ವರ್ತನೆ, ಮೇಲಿನ ಎಲ್ಲ. ಎಸ್, 2 ಸ್ಟೂಡೆಂಟ್ಸ್ ಆರ್ ಡಿಫರೆಂಟ್ in upbringing and social status. This is the right answer. Different students are having different aptitude ability. They are different students are having different attitude. So here all of the above is the right answer. Okay, here the correct answer is all of the above. Okay, ಬೇರೆ ಬೇರೆ ವಿದ್ಯಾರ್ಥಿಗಳ ಪಾಲನೆ ರೀತಿ ಬೇರೆ ಬೇರೆ ಇರ್ತದೆ, ಅವರ ಸಾಮಾಜಿಕ ಸ್ಥಾನಮಾನ ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ವಿದ್ಯಾರ್ಥಿಗಳ ಆಪ್ಟಿಟ್ಯೂಡ್ ಎಬಿಲಿಟಿ ಕೂಡ ಬೇರೆ ಇರ್ತಾರೆ, ಅವರ ವರ್ತನೆ ಬೇರೆ ಬೇರೆ ಇರ್ತದೆ. ಅದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಮೇಲಿನ ಎಲ್ಲ. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ದ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಕ್ಯಾನ್ ಬಿ ರೈಸ್ಡ್ ಬೈ ಆಪ್ಷನ್ ಎ ಅಪಾಯಿಂಟಿಂಗ್ ಗುಡ್ ಟೀಚರ್ಸ್, ಆಪ್ಷನ್ ಬಿ ಪ್ರೊವೈಡಿಂಗ್ ಫಿಸಿಕಲ್ ಫೆಸಿಲಿಟೀಸ್ ಇನ್ ಸ್ಕೂಲ್ಸ್, ಆಪ್ಷನ್ ಸಿ ರಿಫಾರ್ಮಿಂಗ್ ಎಕ್ಸಾಮಿನೇಷನ್ ಸಿಸ್ಟಮ್, ಆಪ್ಷನ್ ಡಿ ಪ್ರೊವೈಡಿಂಗ್ ಕಂಪ್ಯೂಟರ್ ಇನ್ ಸ್ಕೂಲ್ಸ್. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಇವುಗಳಲ್ಲಿ ಯಾವುದು ಹೆಚ್ಚು ಉಪಯೋಗಕಾರಿಯಾಗಿದೆ? ಆಪ್ಷನ್ ಎ ಉತ್ತಮ ಶಿಕ್ಷಕರನ್ನು ನೇಮಿಸುವುದು, ಆಪ್ಷನ್ ಬಿ ಶಾಲೆಗಳಲ್ಲಿ ಭೌತಿಕ ಸೌಲಭ್ಯಗಳನ್ನು ಒದಗಿಸುವುದು, ಆಪ್ಷನ್ ಸಿ ಪರೀಕ್ಷಾ ವ್ಯವಸ್ಥೆಯನ್ನು ಸುಧಾರಿಸುವುದು, ಆಪ್ಷನ್ ಡಿ ಶಾಲೆಗಳಲ್ಲಿ ಕಂಪ್ಯೂಟರ್ಗಳನ್ನು ಒದಗಿಸುವುದು. ಫ್ರೆಂಡ್ಸ್, ಇಫ್ ಯು ವಾಂಟ್ ಟು ಇನ್ಕ್ರೀಸ್ ದಿ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್, then good teachers are required, then the institution has to appoint good teachers. So it is very near answer. So option A is the right answer. Yeah, physical facilities, reforming examination system, computer, these are also we can say right, but very near answer. Very essential thing is appointing ಗುಡ್ ಟೀಚರ್ಸ್. ಓಕೆ, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ನಾವು ಉತ್ತಮ ಶಿಕ್ಷಕರನ್ನು ನೇಮಿಸಬೇಕಾಗ್ತದೆ. ಅದೇ ರೀತಿ ಎಲ್ಲ ವಿವಿಧ ಸೌಲಭ್ಯಗಳನ್ನು ಬೇಕು, ಆದರೆ ಇಲ್ಲಿ ಅತಿ ಸಮೀಪ ಇರುವ ಆನ್ಸರ್ ಅಥವಾ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಉತ್ತಮ ಶಿಕ್ಷಕರನ್ನು ನೇಮಿಸಬೇಕಾಗ್ತದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಇಂಪ್ಯಾಕ್ಟ್ ಪ್ರಾಸೆಸ್ ಆಫ್ ಲಿಸ್ನಿಂಗ್ ಇನ್ ಆನ್ ಅಡ್ವರ್ಸ್ ಮ್ಯಾನರ್? ಆಪ್ಷನ್ ಎ ಎಕ್ಸೆಸ್ ಆಫ್ ಲಿಸನ್ಡ್ ಮಟೀರಿಯಲ್, message overload, option B very high speed of speaking, option C a good amount of hearing loss, option D all of the above. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೇಳುವಿಕೆ ಲಿಸ್ನಿಂಗ್ ಪ್ರಕ್ರಿಯೆಯ ಮೇಲೆ ಪರಿಣಾಮವನ್ನು ಬೀರ್ತದೆ, ಪ್ರತಿಕೂಲ ಪರಿಣಾಮವನ್ನು ಬೀರ್ತದೆ? ಈ ಕೆಳಗಿನ ಯಾವುದು ಲಿಸ್ನಿಂಗ್ ಪ್ರಕ್ರಿಯೆ? ಇಲ್ಲಿ ಕ್ವಶನ್ ಟ್ರಾನ್ಸ್ಲೇಟ್ ಮಾಡುವಾಗ ಸ್ವಲ್ಪ ಅದಲು ಬದಲಾಗ್ತದೆ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಲಿಸನಿಂಗ್ ಪ್ರಕ್ರಿಯೆ ಮೇಲೆ, ಕೇಳುವಿಕೆಯ ಸ್ಕಿಲ್ನ ಮೇಲೆ ಪ್ರತಿಕೂಲ ಅಂದರೆ ಅನಾನುಕೂಲ ಪರಿಣಾಮವನ್ನು ಬೀರಬಹುದು? ಆಲಿಸಿದ ವಸ್ತುಗಳ ಹೆಚ್ಚುವರಿ ಸಂದೇಶ, ಓವರ್ಲೋಡ್, ಮಾತನಾಡುವುದ ಹೆಚ್ಚಿನ ವೇಗ, ಉತ್ತಮ ಪ್ರಮಾಣದ ಶ್ರವಣ ನಷ್ಟ. ಯಾ ಫ್ರೆಂಡ್ಸ್, ಎಕ್ಸೆಸ್ ಆಫ್ ಲಿಸನ್ಡ್ ಮಟೀರಿಯಲ್ ಆರ್ ಮೆಸೇಜ್ ಓವರ್ಲೋಡ್, ದಿಸ್ ಈಸ್ ಆಲ್ಸೋ ಆನ್ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದಿ ಲಿಸನಿಂಗ್ process. Very high speed of speaking, this is also high impact or adverse effect on the listening process, and a good amount of hearing loss. Yes, it is right. So here the right answer is option D, all of the above is the correct answer. ಓಕೆ, ಇಲ್ಲಿ ಹೆಚ್ಚುವರಿ ಸಂದೇಶದ ಓವರ್ಲೋಡ್, ಹೆಚ್ಚಿನ ವೇಗದಲ್ಲಿ ಮಾತನಾಡಿದರೆ, ಅದೇ ರೀತಿ ಶ್ರವಣ ನಷ್ಟವಾಗಿದ್ದರೆ ಅಂದರೆ ಕೇಳಿಸ್ತಾ ಇರಲಿಲ್ಲ ಅಂತಂದರೆ, ಇವೆಲ್ಲವೂ ಕೂಡ ಲಿಸ್ನಿಂಗ್ ಸ್ಕಿಲ್ನ ಮೇಲೆ ಒಂದು ಪರಿಣಾಮವನ್ನು ಬೀರುವುದರಿಂದ ಇಲ್ಲಿ ಆಪ್ಷನ್ ಡಿ ಏನಿದೆ ಸರಿ ಉತ್ತರವಾಗಿದೆ. Okay friends, let us move to the next question. The best way to memorize is option A study for long time, option B to understand the concept, option C to read loudly, option D to write the concept. Okay, ನೆನಪಿನಲ್ಲಿ ಇಟ್ಟುಕೊಳ್ಳಲು ಉತ್ತಮವಾದ ಮಾರ್ಗ ಯಾವುದು? ದೀರ್ಘಕಾಲದವರೆಗೆ ಅಧ್ಯಯನ ಮಾಡುವುದು, ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು, ಜೋರಾಗಿ ಓದುವುದು, ಪರಿಕಲ್ಪನೆಯನ್ನು ಬರೆಯುವುದು. ಓಕೆ ಫ್ರೆಂಡ್ಸ್, ದ ಬೆಸ್ಟ್ ವೇ ಟು ಮೆಮರೈಸ್, ಇಫ್ ಯು ವಾಂಟ್ ಟು ಮೆಮರೈಸ್ ಸಮಥಿಂಗ್, ಓಕೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಲಾಂಗ್ ಸ್ಟಡಿ, ಸೊ ಇಟ್ ಈಸ್ ನಾಟ್ ದ ರೈಟ್ ಆನ್ಸರ್. ದೆನ್ if you read loudly, no useful. If you write it, no, we can't say by writing we can remember for a long time, no. Instead of that, we have to understand the concept. If you understand the concept, then it is very easy to memorize. ಓಕೆ, ಯಾವುದೇ ಒಂದು ವಿಷಯನಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ರೆ ನಾವು ಆ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಬೇಕು.
ಜೋರಾಗಿ ಓದುವುದರಿಂದ ಅಥವಾ ಬರೆಯುವುದರಿಂದ ದೀರ್ಘಕಾಲದವರೆಗೆ ಓದುವುದರಿಂದ ಮೆಮೊರೈಸೇಷನ್ ಆಗೋದಿಲ್ಲ. ಬದಲಿಗೆ ನಾವು ಆ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಾವು ಸರಳವಾಗಿ ನೆನಪಿನಲ್ಲಿಟ್ಕೊಳ್ಳಬಹುದು. ಓಕೆ, ಲೆಟ್ ಮಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Failure of teacher to communicate his ideas well to the students may result in option A classroom indiscipline, option B loss of students interest in topic being taught, option C increased number of absentees in the class, option D all of the above. ಶಿಕ್ಷಕರ ಉತ್ತಮವಾದ ಸಂವಹನಕ್ಕೆ ಆದರ್ಶಗಳು ವಿಫಲವಾದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಾರಣವಾಗ್ತದೆ? ಓಕೆ, ತರಗತಿಯ ವಿವೇಚನೆ, ಕಲಿಸುವ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯ ನಷ್ಟ, ತರಗತಿಯಲ್ಲಿ ಗೈರು ಹಾಜರಾದವರ ಸಂಖ್ಯೆ ಹೆಚ್ಚಾಗ್ತದೆ, ಮೇಲಿನ ಎಲ್ಲ. ಎಸ್ ಫ್ರೆಂಡ್ಸ್, ಇಫ್ ದ ಟೀಚರ್ ಈಸ್ ಫೇಲ್ ಟು ಕಮ್ಯುನಿಕೇಟ್ ವಿತ್ ದ ಸ್ಟೂಡೆಂಟ್ಸ್ ದೆನ್ ಇಟ್ ವಿಲ್ ಲೀಡ್ ಸ್ಟೂಡೆಂಟ್ಸ್ ಟು classroom indiscipline, loss of students interest and absentees number will increase in the class. Yes, so the right answer is option D, all of the above. Okay, ಯಾವುದೇ ಒಬ್ಬ ಶಿಕ್ಷಕ ತರಗತಿಯಲ್ಲಿ ಉತ್ತಮವಾದ ಸಂವಹನಕ್ಕೆ ಫೇಲ್ ಆದರೆ ತರಗತಿಯಲ್ಲಿ ಇಂಡಿಸಿಪ್ಲಿನ್ ಉಂಟಾಗ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಆಸಕ್ತಿಯನ್ನು ಕಳೆದುಕೊಳ್ತಾರೆ, ತರಗತಿಯಲ್ಲಿ ಗೈರು ಹಾಜರಾಗುವವರ ಸಂಖ್ಯೆ ಹೆಚ್ಚಾಗ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ. ಓಕೆ, ಐ ಹೋಪ್ ಯು ಗಾಟ್ ದಿಸ್. ಲೆಟ್ ಮಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Educational technology is useful because option A it is need for the hour, option B it is adopted by famous institutions, option C it makes teaching effective and efficient, option D it attracts students towards teaching and learning activities. ಶೈಕ್ಷಣಿಕ ತಂತ್ರಜ್ಞಾನದ ಒಂದು ಉಪಯುಕ್ತ ಏನೆಂದರೆ ಇದು ಸಮಯದ ಅವಶ್ಯಕತೆ, ಆಪ್ಷನ್ ಬಿ ಇದನ್ನು ಪ್ರಸಿದ್ಧ ಸಂಸ್ಥೆಗಳು ಅಳವಡಿಸಿಕೊಂಡಿವೆ, ಆಪ್ಷನ್ ಸಿ ಇದು ಬೋಧನೆಯನ್ನು ಪರಿಣಾಮಕಾರಿ ಮತ್ತು ಪರಿಣಾಮಕಾರಿಯಾಗಿ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಅನ್ನಾಗಿ ಮಾಡ್ತದೆ, ಪರಿಣಾಮಕಾರಿಯಾಗಿ ಮಾಡ್ತದೆ. ಅದೇ ರೀತಿ ಇದು ವಿದ್ಯಾರ್ಥಿಗಳನ್ನು ಬೋಧನೆ ಮತ್ತು ಕಲಿಕೆಯ ಚಟುವಟಿಕೆಗಳತ್ತ ಆಕರ್ಷಿಸುತ್ತದೆ. ಓಕೆ, ವಿಚ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಫ್ರೆಂಡ್ಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ related to education and technology. It makes teaching effective and efficient. Okay, during this COVID-19 situation also we are studying about KCET examination. Yes, it means technology will make teaching effective and efficient. Okay, ಈ ಶೈಕ್ಷಣಿಕ ತಂತ್ರಜ್ಞಾನ ಏನು ಮಾಡ್ತದೆ, ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡ್ತದೆ. ಆದ್ದರಿಂದ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಈಸ್ ಪಾಸಿಬಲ್ ಇನ್ ಟೀಚಿಂಗ್ ಥ್ರೂ ಆಪ್ಷನ್ ಎ ಲೆಕ್ಚರ್ ಮೆಥಡ್, ಆಪ್ಷನ್ ಬಿ ಡಿಸ್ಕಷನ್ಸ್, ಆಪ್ಷನ್ ಸಿ ಟೆಕ್ಸ್ಟ್ ಬುಕ್ ಮೆಥಡ್, ಆಪ್ಷನ್ ಡಿ ಆಡಿಯೋ ವಿಜುವಲ್ ಏಡ್ಸ್. ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗರಿಷ್ಠ ಭಾಗವಹಿಸುವಿಕೆ. ಆಪ್ಷನ್ ಎ ಉಪನ್ಯಾಸ ವಿಧಾನ, ಆಪ್ಷನ್ ಬಿ ಚರ್ಚೆಗಳು, ಆಪ್ಷನ್ ಸಿ ಪಠ್ಯಪುಸ್ತಕ ವಿಧಾನ, ಆಪ್ಷನ್ ಡಿ ಆಡಿಯೋ ದೃಶ್ಯ ಸಾಧನಗಳು. ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಇಸ್ ಪಾಸಿಬಲ್ ಓನ್ಲಿ ಇನ್ ಡಿಸ್ಕಷನ್ ಮೆಥಡ್. ಸೊ ಆಪ್ಷನ್ ಬಿ discussion method is the right answer. Okay, where students are discussing with themselves or with teacher. Okay, in lecture method no students are playing passive role. Textbook method, audio visual method, okay, students are not going to participate with other students. Okay, but in discussion method students will discuss with the others. Okay, ಚರ್ಚೆಯನ್ನು ಮಾಡುವಾಗ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳೊಂದಿಗೆ ಟೀಚರ್ನೊಂದಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದರಿಂದ ಇಲ್ಲಿ ವಿದ್ಯಾರ್ಥಿಗಳೊಂದು ಗರಿಷ್ಠ ಪಾಲ್ಗೊಳ್ಳುವಿಕೆ ಸಾಧ್ಯವಾಗ್ತದೆ. ಆದ್ದರಿಂದ ಆಪ್ಷನ್ ಬಿ ಚರ್ಚೆ ಸರಿಯಾದ ಉತ್ತರ. ಓಕೆ, ಡಿಸ್ಕಷನ್ ಮೀನ್ಸ್ ಡಿಸ್ಕಷನ್ ಇನ್ ಮೆಥಡ್ ಆರ್ ವೆರೈಟಿ ಆಫ್ ಫೋರಮ್ಸ್ ಫಾರ್ ಓಪನ್ ಎಂಡೆಡ್. ಪ್ಲೀಸ್ ರಿಮೆಂಬರ್ ದಿಸ್. ಡಿಸ್ಕಷನ್ ಮೆಥಡ್ಸ್ ಆರ್ known as the open ended method. A question may arise from here. Please remember this. Here we can see the picture. Students are going to discuss with themselves and with the teacher. Okay, discussion method ಗೆ ಓಪನ್ ಎಂಡೆಡ್ ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ನಡುವೆ ಮತ್ತು ಟೀಚರ್ನೊಂದಿಗೆ ಡಿಸ್ಕಷನನ್ನು ಕೈಗೊಳ್ಳುತ್ತಾರೆ. ಓಕೆ, ಲೆಟ್ ಮಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. As a teacher, what you will do if students do not attend your class? Okay, option A blame students for their absence from the class,
No, this is not the right method. Option B, ponder over the present attitude of students in calm manner. Option C, think about using some more interesting techniques of teaching. Option D, try to understand the reasons and try to eliminate them. ಓಕೆ, ಶಿಕ್ಷಕರಾಗಿ ವಿದ್ಯಾರ್ಥಿಗಳು ನಿಮ್ಮ ತರಗತಿಗೆ ಹಾಜರಾಗಲಿಲ್ಲ ಅಂತಂದರೆ ನೀವು ಏನು ಮಾಡ್ತೀರಿ? ಓಕೆ, ತರಗತಿಯಿಂದ ವಿದ್ಯಾರ್ಥಿಗಳನ್ನು ದೂಷಿಸುವುದು. ಎರಡನೇದು, ವಿದ್ಯಾರ್ಥಿಗಳ ಪ್ರಸ್ತುತ ಮನೋಭಾವವನ್ನು ಶಾಂತ ರೀತಿಯಲ್ಲಿ ಆಲೋಚಿಸುವುದು. ಆಪ್ಷನ್ ಸಿ, ಬೋಧನೆಯ ಕೆಲವು ಆಸಕ್ತಿದಾಯಕ ತಂತ್ರಜ್ಞಾನಗಳನ್ನು ಬಳಸುವುದು. ಆಪ್ಷನ್ ಡಿ, ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವುಗಳನ್ನು ತೊಡೆದು ಹಾಕಲು ಪ್ರಯತ್ನಿಸುವುದು. ಫ್ರೆಂಡ್ಸ್, ವಿಚ್ ಇಸ್ ದ ರೈಟ್ ಆನ್ಸರ್? ದ ಫಸ್ಟ್ ಒನ್ ಈಸ್ okay, this is wrong. We can't blame the students for their absenteeism. Okay, ponder over the present attitude of the students in a calm manner. B, the think about using some interesting techniques of teaching. B, C and D, try to understand the reasons and try to eliminate them. Yeah, we can say option C is also the right answer, but before using the interesting techniques, we should try to understand the reasons and try to eliminate them. We should understand why students are missing the class, what's their problem. First we should go through it and we have to provide remedial measure to those problems, then they will attend the class. Okay, ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗಲಿಲ್ಲ ಅಂತಂದರೆ ಮೊದಲು ನಾವು ಅವರು ಯಾಕೆ ಕ್ಲಾಸ್ಗೆ ಹಾಜರಾಗ್ತಾ ಇಲ್ಲ ಅಂತೇಳಿ ಅದಕ್ಕೆ ಕಾರಣಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ಅವುಗಳಿಗೆ ನಾವು ಪರಿಹಾರಗಳನ್ನು ನೀಡಬೇಕು. ಓಕೆ ಫ್ರೆಂಡ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದಿ ಇಂಟೆಲೆಕ್ಚುವಲ್ ಸ್ಕಿಲ್ಸ್ ಆರ್ ರಿಫ್ಲೆಕ್ಟೆಡ್ ಬೈ. ಓಕೆ, ಆಪ್ಷನ್ ಎ ಕಾಗ್ನಿಟಿವ್ ಡೊಮೇನ್, ಆಪ್ಷನ್ ಬಿ ಅಫೆಕ್ಟಿವ್ ಡೊಮೇನ್, ಆಪ್ಷನ್ ಸಿ ಸೈಕೋಮೋಟರ್ ಡೊಮೇನ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಬೌದ್ಧಿಕ ಕೌಶಲ್ಯಗಳನ್ನು ಯಾವ ಒಂದು ಡೊಮೇನ್ ತಿಳಿಸುತ್ತದೆ? ಅರಿವಿನ ಡೊಮೇನ್, ಪರಿಣಾಮಕಾರಿ ಡೊಮೇನ್, ಸೈಕೋಮೋಟರ್ ಡೊಮೇನ್ ಮೇಲಿನ ಯಾವುದು ಅಲ್ಲ. ಓಕೆ, ಆಸ್ ವಿ ಆಲ್ ನೋ, ಇಂಟೆಲೆಕ್ಚುವಲ್ ಸ್ಕಿಲ್ಸ್ ಆರ್ ರಿಫ್ಲೆಕ್ಟೆಡ್ ಬೈ ಕಾಗ್ನಿಟಿವ್ ಡೊಮೇನ್. ಬೌದ್ಧಿಕ ಕೌಶಲ್ಯಗಳನ್ನು ಅರಿವಿನ ಡೊಮೇನಲ್ಲಿ ಹೇಳಲಾಗ್ತದೆ. ಓಕೆ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Okay, the cognitive domain, it involves knowledge, development of intellectual skills. Okay, this also includes facts, procedural patterns, concepts. Okay, intellectual abilities, skills are included in the cognitive domain, and cognitive domain was explained by Benjamin Bloom. Please remember this in 1956. Please remember this. ಓಕೆ, ಕಾಗ್ನಿಟಿವ್ ಡೊಮೇನನ್ನು ಬೆಂಜಮಿನ್ ಬ್ಲೂಮ್ ಎಂಬುವರು 1956ರಲ್ಲಿ ಹೇಳಿದ್ದಾರೆ. ಇಂಟೆಲೆಕ್ಚುವಲ್ ಸ್ಕಿಲ್ಸ್ ಅಂದರೆ ಬೌದ್ಧಿಕ ಕೌಶಲ್ಯಗಳನ್ನು ಇದು ವಿವರಣೆ ಮಾಡ್ತದೆ. ಓಕೆ, ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಹೂ ಹ್ಯಾಸ್ ದಿ ಲೀಸ್ಟ್ ಚಾನ್ಸ್ ಆಫ್ ಬಿಕಮಿಂಗ್ ಆ್ಯನ್ ಇಫೆಕ್ಟಿವ್ ಟೀಚರ್? ಆಪ್ಷನ್ ಎ, ಒನ್ ಹೂ ಈಸ್ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್. ಆಪ್ಷನ್ ಬಿ, ಒನ್ ಹೂ ನೋಸ್ ಇಸ್ ಸಬ್ಜೆಕ್ಟ್ ವೆಲ್. ಆಪ್ಷನ್ ಸಿ, ಒನ್ ಹೂ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ಟೀಚಿಂಗ್. ಆಪ್ಷನ್ ಡಿ, ಒನ್ ಹೂ ಟೀಚಸ್ ಮಾರಲ್ ವ್ಯಾಲ್ಯೂಸ್. ಓಕೆ, ಯಾರು ಪರಿಣಾಮಕಾರಿ ಶಿಕ್ಷಕ ಆಗಲು ಕನಿಷ್ಠ ಅವಕಾಶವಿದೆ ಅಂತಂದರೆ ಕಟ್ಟುನಿಟ್ಟಿನ ಶಿಸ್ತಿನವನು, ತನ್ನ ವಿಷಯವನ್ನು ಚೆನ್ನಾಗಿ ಬಲ್ಲವನು, ಬೋಧನೆಯಲ್ಲಿ ಆಸಕ್ತಿ ಇಲ್ಲದವನು, ನೈತಿಕ ಮೌಲ್ಯಗಳನ್ನು ಕಲಿಸುವವನು. ಫ್ರೆಂಡ್ಸ್, ಇಫ್ ಅ ಟೀಚರ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಇಂಟ್ರೆಸ್ಟ್ ಇನ್ ಟೀಚಿಂಗ್ ಮೀನ್ಸ್ he can't become a good teacher. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದೇ ಒಬ್ಬ ಶಿಕ್ಷಕನಿಗೆ ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅವನು ಒಬ್ಬ ಆದರ್ಶ ಶಿಕ್ಷಕ ಆಗಲು ಸಾಧ್ಯವಿಲ್ಲ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ ಫ್ರೆಂಡ್ಸ್, ದ ನೆಕ್ಸ್ಟ್ ಕ್ವಶನ್ ಈಸ್ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗ್ ಎಫಿಷಿಯನ್ಸಿ ಈಸ್. ಆಪ್ಷನ್ ಎ, ಮಾಸ್ಟ್ರಿ ಆನ್ ಟೀಚಿಂಗ್ ಸ್ಕಿಲ್ಸ್. ಆಪ್ಷನ್ ಬಿ, ಮಾಸ್ಟ್ರಿ ಓವರ್ ಯೂಸ್ ಆಫ್ ಡಿಫ್ರೆಂಟ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್. ಆಪ್ಷನ್ ಸಿ, ಮಾಸ್ಟ್ರಿ ಓವರ್ ಅಪ್ರಾಪ್ರಿಯೇಟ್ ಯೂಸ್ ಆಫ್ ಮೀಡಿಯಾ ಆ್ಯಂಡ್ ಟೆಕ್ನಾಲಜಿ ಇನ್ ಟೀಚಿಂಗ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಬೋಧನಾ ದಕ್ಷತೆಯ ಮೇಲೆ ಮೂಲ ಅವಶ್ಯಕತೆ ಯಾವುದು? ಬೋಧನಾ ಕೌಶಲ್ಯದಲ್ಲಿ ಪಾಂಡಿತ್ಯ ಇರಬೇಕು. ಬೋಧನೆ ವಿವಿಧ ತಂತ್ರಗಳನ್ನು ಬಳಸಲು ಪಾಂಡಿತ್ಯವನ್ನು ಹೊಂದಿರಬೇಕು. ಬೋಧನೆಯಲ್ಲಿ ಮಾಧ್ಯಮ ಮತ್ತು ತಂತ್ರಜ್ಞಾನವನ್ನು ಬಳಸಲು ಪಾಂಡಿತ್ಯವನ್ನಿರಬೇಕು. ಓಕೆ ಫ್ರೆಂಡ್ಸ್, ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗ್ ಎಫಿಷಿಯನ್ಸಿ, ಮಾಸ್ಟ್ರಿ ಓವರ್ ದಿ ಟೀಚಿಂಗ್ ಸ್ಕಿಲ್ಸ್. It is essential. Teacher has to use teaching skills. Then teacher also should have knowledge about techniques of teaching, and he has to use appropriate media and technology in teaching field. So option D, all of the above is the right answer.
ಯಾವುದೇ ಒಬ್ಬ ಶಿಕ್ಷಕನಿಗೆ ಬೋಧನಾ ಕೌಶಲ್ಯ ಇರಬೇಕು, ಬೋಧನೆ ವಿಭಿನ್ನ ತಂತ್ರಗಳ ಬಗ್ಗೆ ಗೊತ್ತಿರಬೇಕು, ಮಾಧ್ಯಮ ಮತ್ತು ತಂತ್ರಜ್ಞಾನದ ಅರಿವಿರಬೇಕು. ಆದ್ದರಿಂದ ಇಲ್ಲಿ ಆಲ್ ಆಫ್ ದಿ ಅಬೌವ್ ಮೇಲಿನ ಎಲ್ಲ ಸರಿಯಾದ ಉತ್ತರ. Okay, the next question, which is the most desirable outcome of teaching in higher education? Option A, increase in student achievement. Option B, increase in the level of independent thinking of students. Option C, higher percentage of result. Option D, increase in the number of students who opt for this subject. ಉನ್ನತ ಶಿಕ್ಷಣದಲ್ಲಿ ಇದು ಅತ್ಯಂತ ಅಪೇಕ್ಷಣೀಯವಾದ ಫಲಿತಾಂಶವಾಗಿದೆ. ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಹೆಚ್ಚಳ, ವಿದ್ಯಾರ್ಥಿಗಳ ಸ್ವತಂತ್ರ ಚಿಂತನೆಯ ಮಟ್ಟದಲ್ಲಿ ಹೆಚ್ಚಳ, ಫಲಿತಾಂಶದಲ್ಲಿ ಹೆಚ್ಚಳ, ವಿಷಯ ಆಯ್ಕೆ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹೆಚ್ಚಳ. Friends, in higher education, the main aim is to increase the level of independent thinking of the students. So students have to think themselves. Okay, in higher education, percentage, achievement, subject, it is not so important. Okay, students has to develop their thinking ability. ಹೈಯರ್ ಎಜುಕೇಷನ್ನ ಮೂಲ ಉದ್ದೇಶ ಏನು? ವಿದ್ಯಾರ್ಥಿಗಳು ಸ್ವತಂತ್ರ ಚಿಂತನೆಯ ಮಟ್ಟವನ್ನು ಬೆಳೆಸ್ಕೊಳ್ಬೇಕು. ಸೊ ಆಪ್ಷನ್ ಬಿ is the right answer. Okay, the next question is, which of the following should not be the main role of the teacher at the higher education level? Option A, provide information to students. Option B, promote self-learning in the students. Option C, encourage healthy competition among students. Option D, help the students to solve their personal problems. ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶೈಕ್ಷಣಿಕ ಮಟ್ಟದಲ್ಲಿ ಶಿಕ್ಷಕರ ಪಾತ್ರ ಆಗಿರಬಾರದು? ಆಪ್ಷನ್ ಎ, ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಒದಗಿಸುವುದು, ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಲಿಕೆಯನ್ನು ಉತ್ತೇಜಿಸುವುದು, ವಿದ್ಯಾರ್ಥಿಗಳಲ್ಲಿ ಆರೋಗ್ಯಕರ ಸ್ಪರ್ಧೆಯನ್ನು ಪ್ರೋತ್ಸಾಹಿಸುವುದು, ವಿದ್ಯಾರ್ಥಿಗಳಿಗೆ ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವುದು. ಓಕೆ ಫ್ರೆಂಡ್ಸ್, ಇನ್ ಹೈಯರ್ ಎಜುಕೇಷನ್, okay, in higher education, which of the following should not be the role of teacher? Okay, in higher education, the teacher should not involve in the personal problems of the students. Okay, in higher education, students are able to solve their problem. They have to develop that much thinking level. In previous question only we have discussed. Okay, students have to develop their independent thinking level. So teacher should not involve in solving personal problems of the students. Okay, higher education ಅಲ್ಲಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರು ಸಹಾಯವನ್ನು ಮಾಡಬಾರದು. ಸೊ ಆಪ್ಷನ್ ಡಿ is the correct answer. Okay, let me move to the next question. Which of the following is related to teaching skills? Okay, the skills which are used by the teacher in the process of teaching are known as the teaching skills. Option A, blackboard writing. Option B, solving questions. Option C, asking questions. Option D, all of the above. ಈ ಕೆಳಗಿನಲ್ಲಿ ಯಾವುದು ಬೋಧನಾ ಕೌಶಲ್ಯಗಳಿಗೆ ಸಂಬಂಧಿಸಿದೆ? ಕಪ್ಪು ಹಲಗೆಯ ಬರವಣಿಗೆ, ಪ್ರಶ್ನೆಗಳನ್ನು ಕೇಳುವುದು, ಪ್ರಶ್ನೆಗಳನ್ನು ಪರಿಹರಿಸುವುದು. ಓಕೆ, ಐ ಥಿಂಕ್ ದೀಸ್ ಆರ್ ಆಲ್ teaching skills. So all of the above is the right answer. Blackboard writing, solving questions, asking questions, these are the various teaching skills used by the teacher in the process of teaching. Okay, ಎಲ್ಲ ಕಪ್ಪು ಹಲಗೆ ಬರವಣಿಗೆ, ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆಯುವುದು, ಪ್ರಶ್ನೆಗಳನ್ನು ಪರಿಹರಿಸುವುದು, ಪ್ರಶ್ನೆಗಳನ್ನು ಕೇಳುವುದು ಎಲ್ಲವೂ ಕೂಡ ಬೋಧನಾ ಕೌಶಲ್ಯಗಳಾಗಿವೆ. ಸೊ ಆಪ್ಷನ್ ಎ, ಆಲ್ ಆಫ್ ದಿ ಅಬೋವ್, ಮೇಲಿನ ಎಲ್ಲ ಕರೆಕ್ಟ್ ಆನ್ಸರ್. ಓಕೆ, ವೈ ಡು ಟೀಚರ್ಸ್ ಯೂಸ್ ಟೀಚಿಂಗ್ ಏಡ್? Option A, to make teaching fun-filled. Option B, to teach within the understanding level of students, for students' attention, to make students attentive. ಶಿಕ್ಷಕರು ಬೋಧನಾ ಸಹಾಯವನ್ನು ಅಂತಂದರೆ ಟೀಚಿಂಗ್ ಏಡ್ಸ್ಗಳನ್ನು ಏಕೆ ಬಳಸ್ತಾರೆ? ಬೋಧನೆಯನ್ನು ವಿನೋದದಿಂದ ತುಂಬಿಸುವುದು, ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟದಲ್ಲಿ ಕಳಿಸುವುದು, ವಿದ್ಯಾರ್ಥಿಗಳ ಗಮನಕ್ಕಾಗಿ ವಿದ್ಯಾರ್ಥಿಗಳನ್ನು ಗಮನ ಸೆಳೆಯುವುದು. ಓಕೆ, ವೈ ಡು ಟೀಚರ್ಸ್ ಯೂಸ್ teaching aids? means to teach within the understanding level of students. ವಿದ್ಯಾರ್ಥಿಗಳ ತಿಳುವಳಿಕೆ ಮಟ್ಟದಲ್ಲಿ ಕಲಿಸುವ ಒಂದು ಪ್ರಯತ್ನವನ್ನು ಮಾಡಲು ಟೀಚರ್ ಏನು ಮಾಡ್ತಾರೆ? ಈ ಟೀಚಿಂಗ್ ಏಡ್ಸ್ಗಳನ್ನು ಬಳಕೆ ಮಾಡ್ತಾರೆ. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. A teaching aid is anything used by a teacher to help teach a lesson or make it more interesting to students. Okay, teaching, it is anything used by the teacher to make interest in the students. Teaching aids can come in almost any form. Okay, some of the teaching aids are like pictures, videos, charts, flashcards,
These are all teaching aids. Okay, the next question is teachers who are enthusiastic in the classroom teaching. Okay, option A, lack proficiency in the subjects which stays hidden under their enthusiasm. Option B, simple dramatized to hold students' attention. Option C, involve their students in teaching and learning process. Option D, all of the above. ತರಗತಿಯ ಬೋಧನೆಯಲ್ಲಿ ಉತ್ಸಾಹ ಹೊಂದಿರುವ ಶಿಕ್ಷಕರು ವಿಷಯಗಳಲ್ಲಿ ಪ್ರಾವೀಣ್ಯತೆಯ ಕೊರತೆ ಮತ್ತು ಅವರ ಉತ್ಸಾಹದ ಅಡಿಯಲ್ಲಿ ಅಡಗಿರುತ್ತದೆ. ವಿದ್ಯಾರ್ಥಿಯ ಗಮನವನ್ನು ಸೆಳೆಯಲು ನಾಟಕೀಯಗೊಳಿಸ್ತಾರೆ, ನಾಟಕವನ್ನು ಮಾಡ್ತಾರೆ, ತಮ್ಮ ವಿದ್ಯಾರ್ಥಿಗಳನ್ನು ಬೋಧನೆ ಕಲಿಕೆ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾರೆ. ಮೇಲಿನ ಎಲ್ಲ. ಓಕೆ, ಟೀಚರ್ಸ್ ಹೂ ಆರ್ ಎಂಥೂಸಿಯಾಸ್ಟಿಕ್ ಇನ್ ದ ಕ್ಲಾಸ್ ರೂಮ್ ಟೀಚಿಂಗ್. ಓಕೆ, ದೋಸ್ ಟೀಚರ್ಸ್ ಇನ್ವಾಲ್ವ್ ದೇರ್ ಸ್ಟೂಡೆಂಟ್ಸ್ ಇನ್ ದಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್. ಒಬ್ಬ ಉತ್ಸಾಹಿ ಶಿಕ್ಷಕ ಏನು ಮಾಡ್ತಾನೆ, ವಿದ್ಯಾರ್ಥಿಗಳನ್ನು ತನ್ನ ಈ ಒಂದು ಬೋಧನಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ತಾನೆ. Okay friends, this is about today's sessions, and for this upcoming KSET examination we have introduced 20 mock tests in English language and also in Kannada language. And once if you subscribe for these 20 mock tests, you will be added to our WhatsApp group. Okay, you can access our mock test by visiting our website and also through this WhatsApp group. Okay, ನೀವು ನಮ್ಮ 20 mock testಗಳನ್ನು ನಮ್ಮ ಒಂದು ವೆಬ್ಸೈಟ್ಗೆ, ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕನೂ ನೀಡ್ಬೋದು. ಅದೇ ರೀತಿ ವಾಟ್ಸಪ್ ಗ್ರೂಪ್ನಿಂದನೂ ಕೂಡ ನೀವು ನೇರವಾಗಿ ಈ ಮಾಕ್ ಟೆಸ್ಟ್ಗಳನ್ನು ಆಕ್ಸೆಸ್ ಮಾಡ್ಬೋದು. ಓಕೆ ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, if you like the video, you can share to your friends. If you have any doubts, you can ask me in the comment box. And for more videos for KSET, NET, MSET, other state set examination, you can subscribe to Global Online University website. I hope you all will join for our 20 mock tests.